ಲಕ್ಷ ಲಕ್ಷ ಖರ್ಚು ಮಾಡಿ ಮನೆಗೆ ಪೇಂಟ್ ಮಾಡಿಸಿರ್ತೀರಾ, ಆದರೆ 3 ತಿಂಗಳಿಗೆ ಗೋಡೆ ಈ ಥರ ಪಕಳಿ ಎದ್ದು ಉದುರೋಕೆ ಶುರುವಾದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಗೋಡೆಗಳಲ್ಲಿ ಕ್ರ್ಯಾಕ್ಸ್ ಅಥವಾ ಶೀಳುಗಳು ಬಂದರೆ ಮನೆ ಅಂದವೇ ಹಾಳಾಗುತ್ತೆ. ಇದಕ್ಕೆಲ್ಲ ಪರ್ಮನೆಂಟ್ ಪರಿಹಾರ ಇಲ್ವಾ? ಖಂಡಿತವಾಗ್ಲೂ ಇದೆ. ಇವತ್ತಿನ ಬಸು ಪೇಂಟ್ ಟಿಪ್ಸ್ ವಿಡಿಯೋದಲ್ಲಿ ಗೋಡೆ ಪಕಳೆ ಮತ್ತು ಶೀಳುಗಳನ್ನು ಲೈಫ್ ಟೈಮ್ ಕ್ಲೋಸ್ ಮಾಡೋ ಸೀಕ್ರೆಟ್ ಹೇಳ್ತೀನಿ. ಗೋಡೆ ಹಾಳಾಗೋಕ್ಕೆ ಅಸಲಿ ಕಾರಣ ಏನು ಅಂತ ಗೊತ್ತಾದರೆ ಖರ್ಚು ಉಳಿಸಬಹುದು. ಅದನ್ನು ತಿಳಿಯೋಕ್ಕೂ ಮುಂಚೆ ಪೇಂಟಿಂಗ್ನ ಇಂತಹದೇ ಮಸ್ತ್ ಟಿಪ್ಸ್ಗಾಗಿ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್, ಗೋಡೆ ಯಾಕೆ ಉದುರುತ್ತೆ? ಇದಕ್ಕೆ ಮುಖ್ಯ ಕಾರಣ ಡ್ಯಾಂಪ್ನೆಸ್ ಅಥವಾ ಗೋಡೆಯಲ್ಲಿರೋ ತೇವಾಂಶ, ಬಾತ್ರೂಮ್ ಪೈಪ್ ಲೀಕ್ ಆದರೆ ಅಥವಾ ಮಳೆ ನೀರು ಗೋಡೆಗೆ ಹೊಡೆದ್ರೆ ಹೀಗಾಗುತ್ತೆ. ಇದಕ್ಕೆ ಡೈರೆಕ್ಟ್ ಆಗಿ ಪೇಂಟ್ ಹಾಕಬೇಡಿ. ಮೊದಲು ಎಲ್ಲಿ ಲೀಕೇಜ್ ಇದೆ ಅಂತ ನೋಡಿ, ಅದನ್ನು ಸರಿ ಮಾಡಿ. ಆಮೇಲೆ ಉದುರೋ ಪೇಂಟನ್ನು ಗೀರ್ ಲೇಪಕದಿಂದ ಚೆನ್ನಾಗಿ ಕ್ಲೀನ್ ಮಾಡಿ. ಅದಕ್ಕೆ 1 ಕೋಟ್ ವಾಟರ್ ಪ್ರೂಫಿಂಗ್ ಪ್ರೈಮರ್ ಹಾಕಿ. ಇದಾದ ಮೇಲೆ ಪೇಂಟ್ ಮಾಡಿದರೆ ನಿಮ್ಮ ಗೋಡೆ ಮತ್ತೆ ಹಾಳಾಗೋಲ್ಲ. ಇನ್ನು ಎರಡನೆಯದು ದೊಡ್ಡ ಪ್ರಾಬ್ಲಮ್ ಅಂದರೆ ಗೋಡೆ ಸೀಳೋದು ಅಥವಾ ಕ್ರ್ಯಾಕ್ ಅಥವಾ ಸಣ್ಣ ಕ್ರ್ಯಾಕ್ಸ್ ಇದ್ರೆ ಏನು ತೊಂದರೆ ಇಲ್ಲ, ಆದರೆ ದೊಡ್ಡದಾಗಿದ್ದರೆ ಡೇಂಜರ್. ಕ್ರ್ಯಾಕ್ಸ್ ಇರೋ ಜಾಗವನ್ನು ಸ್ವಲ್ಪ ಅಗಲ ಮಾಡಿ ಧೂಳೆಲ್ಲ ಕ್ಲೀನ್ ಮಾಡಿ. ಅದಕ್ಕೆ ನಾರ್ಮಲ್ ಪುಟ್ಟಿ ಹಾಕಬೇಡಿ. ಮಾರ್ಕೆಟ್ನಲ್ಲಿ ಕ್ರ್ಯಾಕ್ ಫಿಲ್ಲರ್ ಪೇಸ್ಟ್ ಸಿಗುತ್ತೆ, ಅದನ್ನು ತುಂಬಿ 24 ಗಂಟೆ ಒಣಗಲು ಬಿಡಿ. ಆಮೇಲೆ ಸ್ಟ್ಯಾಂಡಿಂಗ್ ಮಾಡಿ ಪೇಂಟ್ ಮಾಡಿದರೆ ಗೋಡೆ ಒಡೆದಿರೋ ಜಾಗವೇ ಗೊತ್ತಾಗೋಲ್ಲ. ಒಂದು ಬೋನಸ್ ಟಿಪ್ಸ್ ಏನಂದರೆ, ಹೊಸ ಮನೆ ಕಟ್ತಾ ಇರೋರಿಗೆ ಇದು ಪ್ಲಾಸ್ಟರಿಂಗ್ ಮಾಡುವಾಗಲೇ ಸಿಮೆಂಟ್ ಜೊತೆ ವಾಟರ್ ಪ್ರೂಫಿಂಗ್ ಲಿಕ್ವಿಡ್ ಮಿಕ್ಸ್ ಮಾಡಿ. ಇದು ಮುಂದೆ ಬರೋ 90% ಪ್ರಾಬ್ಲಮನ್ನು ಈಗಲೇ ತಡೆಯುತ್ತೆ. ನಿಮ್ಮ ಮನೆಯಲ್ಲೂ ಈ ಥರ ಪ್ರಾಬ್ಲಮ್ ಇದ್ದರೆ ಇವತ್ತೇ ಟ್ರೈ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಧನ್ಯವಾದಗಳು.